ನಾನು ಇವತ್ತು ಹೈಪೋಕಾಂಡ್ರಿಯಾ ಅಂದ್ರೆ ಮನೋರೋಗದ ಬಗ್ಗೆ ಮಾತಾಡ್ತಾ ಇದ್ದೇನೆ. ಮೆನೋಪಾಸ್ ಟೈಮಲ್ಲಿ ಡಿಪ್ರೆಷನ್ಗೆ ಹೋಗ್ತಾರೆ ಲೇಡೀಸ್. ಯಾಕಂದ್ರೆ ಸಹಜವಾಗಿ ಅಲ್ಲಿ ಹಾರ್ಮೋನ್ಗಳ ಏರುಪೇರು ಆಗ್ತಾ ಇರುತ್ತೆ. ಅಥವಾ ನನಗೆ ಹಾರ್ಟ್ ಅಟ್ಯಾಕ್ ಆಗಿದೆ ಅನ್ಸುತ್ತೆ ಅಂತ ಹೇಳಿ ಹೋಗಿ ECG ಮಾಡಿಸ್ಕೊಳ್ಳುವಂಥವ್ರು ತುಂಬ ಜನ ಇದ್ದಾರೆ. ಇದನ್ನು ನಾವು ಹೈಪೋಕಾಂಡ್ರಿಯಾಕ್ ಅಂತ ಹೇಳ್ತೀವಿ. ತುಂಬ ಅತಿಯಾದ ಕಾಳಜಿ ಅಥವಾ ಅತಿಯಾದ ಕೇರ್ ಅಥವಾ ತಮ್ಮ ಬಗ್ಗೆ ತಾವೇನೆ ತುಂಬ ಯೋಚನೆಯನ್ನ ಮಾಡುವಂಥವರಿಗೆ ಏನಪ್ಪಾ ಇದು ಹೈಪೋಕಾಂಡ್ರಿಯಾಕ್? ನಾವೆಲ್ಲ ಬೇರೆ ಬೇರೆ ಥರದ ಮನೋರೋಗಗಳನ್ನ ಕೇಳಿದ್ದೀವಿ. ಡಿಪ್ರೆಷನ್ ಇರ್ಬೋದು, ಆಂಗ್ಸೈಟಿ ಇರ್ಬೋದು, ಸ್ಕಿಜೋಫ್ರೆನಿಯಾ ಇರ್ಬೋದು. ಇವೆಲ್ಲ ಸಾಮಾನ್ಯವಾಗಿ ಕೇಳಿ ಬರುವಂತಹ ಅಥವಾ ಕಂಡು ಬರುವಂತಹ ಮನೋರೋಗಗಳು. ಖಿನ್ನತೆ ಕೇಳಿರ್ತೀರಾ, ಅಥವಾ ನನಗೆ ಆಂಗ್ಸೈಟಿ ಇಶ್ಯೂ ಇದೆ ಅಂತ ತುಂಬ ಜನ ಹೇಗೆ ಮಾತಾಡ್ತಾರೆ. ಹೈಪೋಕಾಂಡ್ರಿಯಾಕ್ ಅನ್ನುವಂಥದ್ದು ಕೂಡ ಒಂದು ಮನೋರೋಗ. ತುಂಬ ಜನ ಆರೋಗ್ಯವನ್ನು ನಿರ್ಲಕ್ಷಿಸುವರು, ಡೋಂಟ್ ಕೇರ್ ಅನ್ನುವಂತಹ ಮನೋಭಾವದವರು ಇರ್ತಾರೆ. ಹೈಪೋಕಾಂಡ್ರಿಯಾಕ್ ಅಂತವರು ತುಂಬ ಅತಿಯಾದ ಕಾಳಜಿ ಅಥವಾ ಅತಿಯಾದ ಕೇರ್ ಅಥವಾ ತಮ್ಮ ಬಗ್ಗೆ ತಾವೇನೆ ತುಂಬ ಯೋಚನೆಯನ್ನ ಮಾಡುವಂಥವರಿಗೆ ಹೈಪೋಕಾಂಡ್ರಿಯಾಕ್ ಅನ್ನುವಂಥ ಸಿಂಪ್ಟಮ್ ಬರುವ ಚಾನ್ಸಸ್ ಇರುತ್ತೆ. ಏನಪ್ಪ ಇದು ಹೈಪೋಕಾಂಡ್ರಿಯಾಕ್ ಅಂತ ಹೇಳಿದ್ರೆ, ಈಗ ನನಗೆ ಎಲ್ಲೋ ಒಂಥರ ಲೈಟಾಗಿ ತಲೆನೋವು ಬರ್ತಾ ಇದೆ ಅಂದ ತಕ್ಷಣ ನನ್ನ ತಲೆ ಓಡೋದೆ, ನನಗೆ ಬ್ರೈನ್ ಟ್ಯೂಮರ್ ಇರ್ಬೋದು, ಅಥವಾ ಮೈಗ್ರೇನ್ ಶುರು ಆಗಿರ್ಬೋದು ನನಗೆ, ಅಥವಾ ತಲೆನೇನೋ ತೊಂದರೆ ಇದೆ ಅನ್ಸುತ್ತೆ. ಮಂಡಿ ನೋವು ಶುರು ಆಯಿತು ಅಂದ ತಕ್ಷಣ ನನಗೆ ಆರ್ಥ್ರೈಟಿಸ್ ಬಂದಾಯಿತು. ಹೊಟ್ಟೆ ನೋವು ಬಂದ ತಕ್ಷಣ ಹೊಟ್ಟೆಲೇನೋ ಪಕ್ಕ ಅಲ್ಸರ್ ಇದೆ ನನಗೆ ಅನ್ನುವಂಥ ಯೋಚನೆ ಬಂದ್ಬಿಡುತ್ತೆ. ಅಥವಾ ಏನೋ ಒಂದಿನ ತಲೆ ಸುತ್ತು ಬಂತು ಅಂದ ತಕ್ಷಣ ನನಗೆ ಲೋ BP ಆಗಿದೆ, ಡಾಕ್ಟರ್ ಹತ್ರ ಹೋಗಬೇಕು ಅಂತ. ಈ ಥರ ಯಾವುದೇ ಒಂದು ಸಿಂಪ್ಟಮ್ಗಳು ಅಥವಾ ದೇಹದಲ್ಲಿ ಬದಲಾವಣೆ ಆದ ತಕ್ಷಣ ಇದನ್ನ ರೋಗದ ಹೆಸರನ್ನ ಕೊಟ್ಟು ಅದಕ್ಕೆ ಆರೋಗ್ಯದ ಮಾಹಿತಿಯನ್ನ ತಿಳ್ಕೊಳ್ಳೋಕೆ ಪ್ರಯತ್ನ ಪಡೋದಿರ್ಬೋದು, ಇಲ್ಲ ಮೆಡಿಕಲ್ಗೆ ಹೋಗಿ ಮಾತ್ರೆಗಳನ್ನ ತಗೊಳ್ಳುವಂಥದ್ದು. ಇನ್ನು ಅತಿರೇಕಕ್ಕೆ ಹೋದಾಗ ಏನಾಗುತ್ತೆ ಅಂದ್ರೆ ಸ್ವತಃ ವ್ಯಕ್ತಿಯೇ ಹೋಗಿ ಹಾಸ್ಪಿಟಲಲ್ಲಿ ಅಡ್ಮಿಟ್ ಆಗುವಂಥದ್ದು. ನನಗೆ ಇವತ್ತು ತಲೆ ಚಕ್ಕರ್ ಬಂದಿದೆ, ನನಗೆ ಲೋ BP ಆಗಿದೆ, ನಾನು ಅಡ್ಮಿಟ್ ಆಗ್ತೀನಿ ಅಂತ ಹೇಳಿ ಅಡ್ಮಿಟ್ ಆದವರು ಇದ್ದಾರೆ. ಅಥವಾ ನನ್ನಲ್ಲಿ ಕ್ಯಾಲ್ಸಿಯಂ ಕಡಿಮೆ ಆಗಿದೆ, ಹಿಮೋಗ್ಲೋಬಿನ್ ಕಡಿಮೆ ಆಗಿದೆ, ಅಥವಾ ನನಗೆ ಹಾರ್ಟ್ ಅಟ್ಯಾಕ್ ಆಗಿದೆ ಅನ್ಸುತ್ತೆ ಅಂತ ಹೇಳಿ ಹೋಗಿ ECG ಮಾಡಿಸ್ಕೊಳ್ಳುವಂಥವ್ರು ತುಂಬ ಜನ ಇದ್ದಾರೆ. ಇದನ್ನ ನಾವು ಹೈಪೋಕಾಂಡ್ರಿಯಾಕ್ ಅಂತ ಹೇಳ್ತೀವಿ. ಯಾಕೆ ಇದು ಕಂಡು ಬರುತ್ತೆ ತುಂಬ ಜನರಲ್ಲಿ ಅಂತ ಹೇಳಿದ್ರೆ, ಒಂದು ಅವರು ಮಾನಸಿಕವಾಗಿ ಸೆನ್ಸಿಟಿವ್ ಅಂತ ಹೇಳ್ತೀವಿ. ಅಂದ್ರೆ ತುಂಬಾ ಜನ ಸೆನ್ಸಿಟಿವ್, ಬೇರೆ ಬೇರೆದಕ್ಕೆ ಸೆನ್ಸಿಟಿವ್ ಇರ್ತಾರೆ. ಥಂಡಿಗೆ ಹೋದ್ರೆ ಶೀತ ಆಗುವಂಥದ್ದು, ಅಥವಾ ಖಾರ ತಿಂದ್ರೆ ಅಸಿಡಿಟಿ ಆಗುವಂಥದ್ದು. ಮಾನಸಿಕವಾಗಿ ಕೂಡ ತುಂಬಾ ಜನ ಸೆನ್ಸಿಟಿವ್ ಇರ್ತಾರೆ. ಅಂಥವ್ರಿಗೆ ಏನಾಗುತ್ತೆ ಅಂತ ಹೇಳಿದ್ರೆ, ಆಲ್ರೆಡಿ ನಾವು ಸೆನ್ಸಿಟಿವ್ ಇರುವಂಥವ್ರು ಯಾವುದಾದ್ರೂ ಒಂದು ನೆಗೆಟಿವ್ ಯೋಚನೆ ಬಂತು, ಅಥವಾ ನನ್ನ ಸುತ್ತಮುತ್ತ ತುಂಬ ನೆಗೆಟಿವ್ ಕೆಲಸಗಳು ನಡೀತಾ ಇದೆ, ಅಥವಾ ನಾನು ಕೇಳುವಂಥದ್ದೆಲ್ಲ ನೆಗೆಟಿವ್ ಮಾತುಗಳೇ ಇರ್ಬೋದು, ಅಥವಾ ನನ್ನ ಆಲೋಚನೆಗಳೇ ನೆಗೆಟಿವ್ ಇದ್ದಾಗ ಏನಾಗುತ್ತೆ, ಈ ಥರದ ಹೈಪೋಕಾಂಡ್ರಿಯಾಕ್ ಅನ್ನುವಂತಹ ಮನೋರೋಗಕ್ಕೆ ಒಳಗಾಗುವ ಸಾಧ್ಯತೆಗಳು ಜಾಸ್ತಿ. ಎರಡನೇದು ಅತಿಯಾದ ಒತ್ತಡ. ಮಾನಸಿಕ ಒತ್ತಡ ಇರ್ಬೋದು, ದೈಹಿಕ ಒತ್ತಡ ಇರ್ಬೋದು. ಯಾವುದೇ ರೀತಿಯ ಒತ್ತಡಗಳು ಜಾಸ್ತಿ ಆದಾಗ ಇದು ಹೆಂಗಸರಲ್ಲೂ ಕಂಡು ಬರ್ಬೋದು ಅಥವಾ ಗಂಡಸರಲ್ಲೂ ಕಂಡು ಬರ್ಬೋದು. ಹೆಂಗಸರಲ್ಲಿ ಅಂತ ಹೇಳಿದ್ರೆ ತುಂಬಾ ಜನ ಈಗ ಅವರ ವರ್ಕ್ ಲೈಫ್ ಅನ್ನ ಬ್ಯಾಲೆನ್ಸ್ ಮಾಡುವಂಥದ್ದು ಕಷ್ಟ ಆಗಿರುತ್ತೆ. ಅಥವಾ ಹೊರಗಡೆನೂ ಕೆಲಸ ಮಾಡಬೇಕು, ನಾನು ಮನೆಯಲ್ಲೂ ಕೆಲಸ ಮಾಡಬೇಕು, ನನ್ನ ಮೇಲೆ ಯಾರಿಗೂ ಅಟೆನ್ಷನ್ ಇಲ್ಲ, ನನ್ನ ಬಗ್ಗೆ ಯಾರು ಕಾಳಜಿ ತೋರಿಸ್ತಾ ಇಲ್ಲ. ನಾನು ಈ ಥರ ಏನಾದರೂ ಒಂದು ಆರೋಗ್ಯದ ಸಮಸ್ಯೆ ಹೇಳಿದ ತಕ್ಷಣ ನನಗೆ ಎಲ್ಲರೂ ಕೂಡ ಅಟೆನ್ಷನ್ ತೋರಿಸ್ತಾ ಇದ್ದಾರೆ, ನನ್ನ ಮೇಲೆ ಕಾಳಜಿ ತೋರಿಸ್ತಾ ಇದ್ದಾರೆ. ನನ್ನ ಗಂಡ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗ್ತಾನೆ, ಇಲ್ಲ ಮಕ್ಕಳು ಕೇಳ್ತಾರೆ, ಇಲ್ಲ ನನ್ನ ಅಪ್ಪ ಅಮ್ಮ ಕೇಳ್ತಾರೆ. ಈ ಥರದ ಯೋಚನೆಗಳು ಬರೋದಕ್ಕೆ ಶುರುವಾದ ತಕ್ಷಣ ಏನಾಗುತ್ತೆ, ಇದು ಒಂದು ದಾರಿ ಆಗುತ್ತೆ. ಅದರಿಂದ ಯಾವುದೇ ರೀತಿಯ ಸಿಂಪ್ಟಮ್ಸ್ಗಳು ಬಂದ ತಕ್ಷಣ ಏನಾಗುತ್ತೆ, ನನಗೆ ಕಾಯಿಲೆ ಇದೆ, ನಾನು ಕಾಯಿಲೆಯಿಂದ ಬಳಲ್ತಾ ಇದ್ದೀನಿ ಅಂತ ಹೇಳೋದಕ್ಕೆ ಶುರು ಮಾಡ್ತಾರೆ. ಹೋಗ್ತಾ ಹೋಗ್ತಾ ಇದು ಮನೋರೋಗವಾಗಿ ಪರಿವರ್ತನೆ ಆಗ್ತಾ ಬರುತ್ತೆ. ಇನ್ನು ಕೆಲವರಲ್ಲಿ ಇದು ಯಾಕೆ ಕಂಡು ಬರುತ್ತೆ ಅಂತ ಹೇಳಿದ್ರೆ, ಮೆನೋಪಾಸ್ ಟೈಮಲ್ಲಿ ತುಂಬಾ ಜನ ಕೇಳಿರ್ಬೋದು, ಮೆನೋಪಾಸ್ ಟೈಮಲ್ಲಿ ಡಿಪ್ರೆಷನ್ಗೆ ಹೋಗ್ತಾರೆ ಲೇಡೀಸ್. ಯಾಕಂದ್ರೆ ಸಹಜವಾಗಿ ಅಲ್ಲಿ ಹಾರ್ಮೋನ್ಗಳ ಏರುಪೇರು ಆಗ್ತಾ ಇರುತ್ತೆ. ಅದರಿಂದ ತುಂಬಾ ಜನಕ್ಕೆ ಮೆನೋಪಾಸ್ ಟೈಮಲ್ಲಿ ಡಿಪ್ರೆಷನ್ ಹೋಗುವಂಥದ್ದು ಅಥವಾ ದೇಹದಲ್ಲಿ ಆಗುವಂತಹ ಬದಲಾವಣೆಗಳಿಗೆ
ಅಡ್ಜಸ್ಟ್ ಆಗೋದಕ್ಕೆ ಆಗದೇ ಇದ್ದಾಗ, ಯಾಕೆಂದ್ರೆ ಮೆನೋಪಾಸ್ ಟೈಮಲ್ಲಿ ದೇಹದಲ್ಲಿ ಅತಿಯಾದ ಬೆವರುವಿಕೆ ಶುರು ಆಗುತ್ತೆ, ಅಥವಾ ರಕ್ತಸ್ರಾವ ಜಾಸ್ತಿ ಇರಬಹುದು, ಅಥವಾ ಹೊಟ್ಟೆ ನೋವು ಜಾಸ್ತಿ ಇರಬಹುದು, ಅಥವಾ ಯಾವಾಗ್ಲೂ ಒಂದು ಸಲ ಮುಟ್ಟಾಗೋದಿರ್ಬೋದು. ಈ ಥರದ ಏರುಪೇರು ಆಗ್ತಾ ಬಂದಾಗ ಏನಾಗುತ್ತೆ, ಮಾನಸಿಕ ಕಿರಿಕಿರಿ ಶುರು ಆಗ್ತಾ ಬರುತ್ತೆ. ಈ ಮೆನೋಪಾಸ್ ಟೈಮಲ್ಲಿ ಕೂಡ ಮಹಿಳೆಯರಿಗೆ ಈ ಥರದ ಒಂದು ಮನೋರೋಗ ಒಳಗಾಗುವ ಸಾಧ್ಯತೆಗಳು ತುಂಬಾ ಜಾಸ್ತಿ. ಸೊ ಈ ಹೈಪೋಕಾಂಡ್ರಿಯಾಕ್ ಅನ್ನುವಂಥದ್ದಕ್ಕೆ ಯಾವುದೇ ರೀತಿಯ ನೀವೀಗ ಟ್ರೀಟ್ಮೆಂಟ್ ಕೊಡ್ತೀರಾ ಅಂತ ಹೇಳಿದ್ರೆ, ತುಂಬಾ ಜನ ಡಾಕ್ಟರ್ ಏನ್ ಮಾಡ್ತಾರೆ, ಮಂಡಿ ನೋವು ಅಂತ ಬಂದಿದ್ದಾರೆ, ಮಂಡಿಗೆ ನಾವು ಟ್ರೀಟ್ಮೆಂಟ್ ಕೊಡ್ತೀವಿ. ಹೊಟ್ಟೆ ನೋವು ಅಂತ ಬಂದಿದ್ದಾರೆ ಅಂದ ತಕ್ಷಣ ಏನೋ ಮಾತ್ರೆ ಬರ್ಕೊಡ್ತೀವಿ. ತಲೆನೋವು ಅಂತ ಬಂದಿದ್ದಾರೆ ಅಂದ ತಕ್ಷಣ ನಾವು ತಲೆನೋವಿಗೆ ಚಿಕಿತ್ಸೆಯನ್ನ ಕೊಡ್ತೀವಿ. ಆದ್ರೆ ಮೊಟ್ಟ ಮೊದಲನೇದಾಗಿ ಏನ್ ಮಾಡ್ಬೇಕಪ್ಪ ಅಂತ ಹೇಳಿದ್ರೆ, ಅವರ ಸಂಪೂರ್ಣವಾದ ಹಿಸ್ಟರಿಯನ್ನ ತಗೊಳ್ಳುವಂಥದ್ದು. ನಿಜವಾಗ್ಲೂ ಅವರಿಗೆ ತೊಂದರೆ ಇದೆಯಾ ಇಲ್ವಾ? ಯಾಕೆ ಅಂತ ಹೇಳಿದ್ರೆ, ಈಗ ಏನಾಗುತ್ತೆ ಅಂದ್ರೆ, ತುಂಬಾ ಜನ ಪದೇ ಪದೇ ಡಾಕ್ಟರ್ ಹತ್ರ ಹೋಗ್ತಾ ಇದ್ದಾರೆ ಅಂದ್ರೆ ಮನೆಯಲ್ಲಿ ಇರೋರಿಗೂ ಕೂಡ ಗಾಬರಿ ಆಗುತ್ತೆ, ಏನೋ ಆಗಿದೆ ಅನ್ಸುತ್ತೆ ಇವರಿಗೆ ಅಂತ ಹೇಳಿ. ಸೊ ಆದ್ರಿಂದ ಅವ್ರ ಮೇಲೆ ಒತ್ತಡ ಹಾಕೋದಕ್ಕಿಂತ ಮೊದಲು ಅವರನ್ನ ಕೂರಿಸ್ಕೊಂಡು ಮಾತಾಡಿ, ನಿಜವಾಗ್ಲೂ ಅವರಿಗೆ ತೊಂದರೆ ಆಗ್ತಾ ಇದೆಯೋ ಇಲ್ವೋ, ಅಥವಾ ಈ ಥರದ ತೊಂದರೆಗಳು ಕೇವಲ ಮನೋರೋಗದಿಂದ ಬರ್ತಾ ಇದೆಯೋ ಇಲ್ವೋ, ಅವರ ಜೊತೆ ಸಮಾಲೋಚನೆ ಮಾಡುವಂಥದ್ದು ತುಂಬಾ ಅಗತ್ಯ. ಈಗ ಮನೆಯವರೇ ಸಮಾಲೋಚನೆ ಮಾಡೋದಕ್ಕೆ ಕಷ್ಟ ಆಗ್ತಾ ಇದೆ, ನಿಮ್ಮ ಮುಂದೆ ಹೇಳ್ಕೊಳ್ತಾ ಇಲ್ಲ ಅವರು ಅಂದಾಗ, ಯಾವ್ದಾದರೂ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗಿ ಅಥವಾ ಕೌನ್ಸಿಲಿಂಗಿಗೆ ಕರ್ಕೊಂಡು ಹೋಗಿ ಮೊದಲು ಅವರ ಮಾನಸಿಕ ಅಥವಾ ಸ್ಟ್ರೆಸ್ ಹಿಸ್ಟರಿಯನ್ನ ತಗೊಳ್ಳುವಂಥದ್ದು ತುಂಬಾ ಅಗತ್ಯ. ದೇಹದಲ್ಲಿ ನಾವು ಹೇಗೆ ಬದಲಾವಣೆಗಳ ಬಗ್ಗೆ ಎಕ್ಸಾಮಿನೇಷನ್ ಮಾಡ್ತೀವಿ, ಟೆಸ್ಟ್ಗಳನ್ನ ಮಾಡ್ತೀವಿ, ಅದೇ ಥರ ಮಾನಸಿಕ ಆರೋಗ್ಯಕ್ಕೂ ಕೂಡ ಕೆಲವು ಟೆಸ್ಟ್ಗಳಿದಾವೆ, ಕೆಲವು ಪ್ರಶ್ನೆಗಳನ್ನ ಕೇಳ್ತಾರೆ. ಅವರಿಂದ ಡೀಟೇಲ್ಸ್ಗಳನ್ನ ತಗೊಂಡು ಇದು ನಿಜವಾಗೂ ತೊಂದರೆ ಹೌದಾ, ಅಥವಾ ಹೈಪೋಕಾಂಡ್ರಿಯಾಕ, ಅಥವಾ ಮಾನಸಿಕವಾಗಿ ಅಥವಾ ಮನೋರೋಗಕ್ಕೆ ಒಳಗಾಗಿದಾರಾ ಇಲ್ವಾ ಅಂತ ಕಂಡುಹಿಡಿಯುವುದು ಸುಲಭ. ಆದ್ರಿಂದ ಸುಮ್ಮನೆ ಮನೆಯಲ್ಲಿ ಯಾರಾದ್ರೂ ಪದೇ ಪದೇ ಬೇರೆ ಬೇರೆ ರೀತಿಯ ಕಾರಣಗಳಿಂದ, ದಿನಾ ಹೊಟ್ಟೆ ನೋವು ಅಂದ್ರೆ ಒಂದ್ ಅರ್ಥ ಇರುತ್ತೆ, ಒಂದ್ ದಿವ್ಸ ಹೊಟ್ಟೆ ನೋವು, ಒಂದ್ ದಿವ್ಸ ತಲೆನೋವು, ಒಂದ್ ದಿವ್ಸ ಮಂಡಿ ನೋವು, ಒಂದ್ ದಿವ್ಸ ನನಗೆ ಎಲ್ಲೋ ಒಂದ್ ಕಡೆ ಕತ್ತು ನೋವು ಬರ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ ಅಂದ್ರೆ, ಇದು ಯಾವುದೋ ಒಂದು ರೀತಿಯ ಮನೋರೋಗದ ಮುನ್ಸೂಚನೆ ಇರಬಹುದು. ಆದ್ರಿಂದ ಮನೆಯಲ್ಲಿ ಇರುವವರು ಅಥವಾ ಸ್ವತಃ ಅದೇ ವ್ಯಕ್ತಿ ಅದನ್ನ ಕಂಡುಹಿಡಿಯೋದು ಕಷ್ಟ ಆಗ್ತಾ ಇದೆ ಅಂತ ಹೇಳಿದ್ರೆ, ದಯವಿಟ್ಟು ಯಾವುದಾದರೂ ಡಾಕ್ಟರನ್ನ ಮೊದಲು ಕನ್ಸಲ್ಟ್ ಮಾಡಿ ಈ ಥರ ಆಗ್ತಾ ಇದೆ ಅಂತ ಹೇಳಿ ಅದಕ್ಕೆ ಪರಿಹಾರವನ್ನ ಇನಿಷಿಯಲ್ ಸ್ಟೇಜಲ್ಲೇ ತಗೊಳ್ಳೋದು ತುಂಬಾ ಉತ್ತಮ. ಏಕೆಂದ್ರೆ ಇದು ಅತಿಯಾದ ಮನೋರೋಗವಾಗಿ ಬದಲಾವಣೆ ಆದ್ರೆ ನಂತರ ಇದಕ್ಕೆ ಟ್ರೀಟ್ಮೆಂಟ್ ಕೊಡೋದು ಕೂಡ ಸ್ವಲ್ಪ ಕಷ್ಟ ಆಗ್ಬೋದು. ಆದ್ರಿಂದ ಈ ಹೈಪೋಕಾಂಡ್ರಿಯಾಕ್ ಅನ್ನುವಂತಹ ಮನೋರೋಗಕ್ಕೆ ಮದ್ದು ಅಂತ ಹೇಳಿದ್ರೆ, ಒಂದು ಮಾತು, ಎರಡನೇದು ಕೌನ್ಸಿಲಿಂಗ್, ಮೂರನೆಯದು ಅವರಿಗೆ ಮಾನಸಿಕವಾಗಿ ರಿಲ್ಯಾಕ್ಸೇಷನ್ ಅನ್ನ ಕೊಡುವಂಥದ್ದು. ನೀವು ಅವರಿಗೆ ಯಾವುದೇ ರೀತಿಯ ಆಕ್ಟಿವಿಟಿ ಅಥವಾ ಮನೆಯಿಂದ ಹೊರಗಡೆ ಕರ್ಕೊಂಡು ಹೋಗುವಂಥದ್ದಾಗಿರ್ಬೋದು, ಅವರಿಗೆ ಸ್ವಲ್ಪ ರಿಲ್ಯಾಕ್ಸೇಷನ್ ಮಾಡಿಸುವಂಥದ್ದಾಗಿರ್ಬೋದು, ಇಲ್ಲ ಸುತ್ತಾಡೋದಕ್ಕೆ ಕರ್ಕೊಂಡು ಹೋಗೋದಾಗಿರ್ಬೋದು, ಈ ಥರದ ಬದಲಾವಣೆಯ ಆಕ್ಟಿವಿಟಿಗಳನ್ನ ಅಳವಡಿಸ್ಕೊಳ್ತಾ ಬಂದ್ರೆ ಇದರಿಂದ ಕೂಡ ಈ ಹೈಪೋಕಾಂಡ್ರಿಯಾಕ್ ಅನ್ನುವಂಥ ಸಿಂಪ್ಟಮ್ ಕಡಿಮೆ ಆಗ್ತಾ ಬರುತ್ತೆ. ಅದರಿಂದ ಇದನ್ನ ನೆಗ್ಲೆಕ್ಟ್ ಮಾಡಬೇಡಿ, ಆದಷ್ಟು ಬೇಗ ಡಾಕ್ಟರ್ ಹತ್ರ ಹೋಗಿ ಕನ್ಸಲ್ಟ್ ಮಾಡಿ ಅಂತ ಹೇಳ್ತಾ, ಇವತ್ತಿನ ಈ ವಿಶೇಷವಾದ ಮನೋರೋಗದ ಬಗ್ಗೆ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಇನ್ನೂ ಬೇರೆ ಬೇರೆ ರೀತಿಯ ಆರೋಗ್ಯ ಮಾಹಿತಿಗಳನ್ನ ತಿಳಿಸ್ಕೊಡ್ತಾ ಬರ್ತೀವಿ. ಅಲ್ಲಿ ತನಕ ಈ ಚಾನೆಲ್ ಅನ್ನ ನೋಡಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಅಂಡ್ ಶೇರ್ ಮಾಡಿ. ಧನ್ಯವಾದಗಳು.